ಯಾವುದೇ ಸರ್ಕಾರ ಬಂದರೂ ಭಾರತಿ ಈ ಪಬ್ಲಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದಾಗೋದು ಇಲ್ಲ. ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ, ಬಂದ್ಮೇಲೆ ಅವ್ರು ಮಾಡೋದೆಲ್ಲ ಇಷ್ಟೇ. ಇದೊಂಥರ ಶಾಪ. ಈ ವ್ಯವಸ್ಥೆಯನ್ನು ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಅದ್ ಹೇಗ್ರಿ ಸಾಧ್ಯ ಇಲ್ಲ? ಜನಕ್ಕೋಸ್ಕರ ಸರ್ಕಾರ, ಸರ್ಕಾರನೇ ಜನ. ಅವ್ರ ಸಮಸ್ಯೆ ಪರಿಹಾರ ಮಾಡಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹೀಗ್ ಮಾತಾಡ್ತಿರಲ್ಲ ನೀವು. ಅದನ್ನ ನಾನೇನ್ ಹೇಳೋದು, ಎಲ್ರೂ ಹೇಳ್ತಾರೆ. ನಮ್ ಜನ ಈ ಬಡ ಮಕ್ಕಳನ್ನ ಬಾವಿಗೆ ತಳ್ಳಿ ಹಾಕಿ ಆಳುದ್ದ ನೋಡ್ತಾರೆ. ನೀವೇನೇ ಹೇಳಿ, ನಮ್ಮ ನಾಯಕರೆಲ್ಲ ಹಿಂದೆ ಮುಂದೆ ನೋಡ್ದೆ ನಮ್ಗೋಸ್ಕರ ಹೋರಾಟ ಮಾಡದೆ ಇದ್ದಿದ್ರೆ ನಮ್ ಸ್ವಾತಂತ್ರ್ಯ ಸಿಕ್ತಿತ್ತೇನ್ರಿ? ಭಾರತಿ, ಆ ಸ್ವಾತಂತ್ರ್ಯದ ಕತೆ ಇವತ್ತಿನ ರಾಜಕಾರಣಿಗಳಿಗೆ ಎಷ್ಟು ಜನರಿಗೆ ಗೊತ್ತು ಹೇಳು? ಹುಟ್ಟಿದ್ಮೇಲೆ ಸಾಯ್ಲೇಬೇಕು. ನಮ್ ಪ್ರಾಮಾಣಿಕ ಪ್ರಯತ್ನನ ನಾವು ಮಾಡ್ಲೇಬೇಕಲ್ಲ. ನಮ್ ಕೈಯಲ್ಲಿ ಅಧಿಕಾರ ಇರುವಾಗ್ಲೇ ಜನಕ್ಕೋಸ್ಕರ ಏನಾದ್ರೂ ಒಂದ್ ಒಳ್ಳೇದ್ ಮಾಡ್ಬೇಕಲ್ಲ. ಎಸ್ ಮೇಡಮ್, ನೀವು ಹೇಳಿದ ಹಾಗೆ ಮಾಡ್ತೇನೆ. ಓಕೆ. ಲಾಕಪ್ ನಲ್ಲಿರೋ ನಮ್ಮವ್ರನ್ನ ರಿಲೀಸ್ ಮಾಡೋ. ಸರ್ ಇವರು 12 ವರ್ಷದ ಹುಡುಗಿನ ರೇಪ್ ಮಾಡಿದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ನೀವು ಕೈ ಕಟ್ ಮಾಡಿದ್ದೆ ಸೈ ಇವ್ರ ಮೇಲೆ ಚಾರ್ಜ್ ಶೀಟ್ ಬರ್ದಿದ್ದಾರೆ ಸರ್. ಆಗಲ್ಲ ಸರ್. ಬರ್ದವನ್ ಕೈಯ ಇಲ್ದಿರುವಾಗ ಅವನು ಬರ್ದಿರೋದಕ್ಕೆ ಯಾಕೋ ಕೇರ್ ಮಾಡ್ತೀಯಾ? ಸರ್ ದಯವಿಟ್ಟು ಬೇಡಿ ಸರ್. ಇವತ್ತು ಹೊಸ ಇನ್ಸ್ಪೆಕ್ಟರ್ ಬೇರೆ ಬರ್ತಿದ್ದಾರೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ನ ಕೆಲಸನೇ ಹೋಗ್ಬಿಡುತ್ತೆ ಸರ್. ಪ್ಲೀಸ್ ಸರ್, ರಿಲೀಸ್ ಮಾಡು. ಸರ್ ಪ್ಲೀಸ್ ಸರ್, ರಿಲೀಸ್ ಮಾಡೋ. ರಿಲೀಸ್ ಮಾಡೋ. ರಿಲೀಸ್ ಮಾಡೋ. ಬೇಡಿ ಸರ್. ಸರ್ ಸರ್ ದಯವಿಟ್ಟು ಬೇಡಿ ಸರ್, ನನ್ನ ಕೆಲಸ ಹೋಗ್ಬಿಡುತ್ತೆ ಸರ್. ದಯವಿಟ್ಟು ಬೇಡಿ ಸರ್. ಸರ್ ಪ್ಲೀಸ್ ಸರ್. ವಿಶ್ವನಾಥ್ ಸ್ಪೀಕಿಂಗ್. ನೀವು ಸ್ಪೀಕ್ ಮಾಡ್ರಿ ಸಾಕು. ಕಿಂಗು ಪಂಗು ಅನ್ನಕ್ ಹೋಗ್ಬೇಡಿ. ನಾನು ಕಂಡೋಜಿರಾವ್ ಮಾತಾಡ್ತಿರೋದು.
ಏನ್ರಿ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ರ? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಏನಾಯ್ತು ಸರ್? ನಿಮ್ ಖಾತೆನೆಲ್ಲ ರಾಜಕೀಯ ಫೋನಲ್ಲಿ ಹಚ್ಬೇಡ್ರಿ. ಅದ್ ಯಾವನ್ರಿ ಅವ್ನು ನಿಮ್ ಹೊಸ ಇನ್ಸ್ಪೆಕ್ಟ್ರು? ನಮ್ ಪಾರ್ಟಿ ವರ್ಕರ್ ಆರ್ಕೆಗೆ ಪ್ರಾಣ ಹೋಗೋಂಗ್ ಹೊಡೆದು ಆಸ್ಪತ್ರೆಗೆ ಹಾಕವನಂತೆ. ಹಲೋ, ನಾನು ಬಾಯಮ್ಮ ಮಾತಾಡ್ತಾ ಇರೋದು. ಅವನು ಬರೀ ಪಾರ್ಟಿ ವರ್ಕರ್ ಅಷ್ಟೇ ಅಲ್ಲ ರೀ, ಮುಂದೆ ಎಲೆಕ್ಷನ್ಗೆ ನಿಂತ್ಕೊಂಡು ಮಂತ್ರಿನೂ ಆಗ್ತಾನೆ. ಅವನ್ ಯಾವನ್ರಿ ಇನ್ಸ್ಪೆಕ್ಟ್ರು? ಅವನಿಗೆ ಹಾಗೆ ಹೊಡೆದವನು ಡಾಕ್ಟರ್ಗಳೆಲ್ಲ ಸೇರಿ ಅವ್ನ್ ಮೂಳೆ ಎನಿಸ್ತವ್ರಂತಲ್ರಿ. ಕಾನೂನು ಇರೋದು ನಮ್ಮಂಥವ್ರಿಗೆ, ಅದನ್ನ ಕಾಪಾಡಕ್ ಮಾತ್ರ ನಿಮ್ಮಂಥವ್ರು ಇರೋದು. ನಿಗ್ರಾಡೋರ್ ಮೇಲೆ ನೀವ್ ಯಾವಾಗಲೂ ಒಂದ್ ನಿಗಾ ಇಟ್ಟಿರ್ಬೇಕ್ರಿ, ಅರ್ಥ ಆಯ್ತಾ? ಇಡ್ರಿ ಫೋನ್ ಕೆಳಗೆ. ವಾಟ್ ಇಸ್ ದಿಸ್? ಏನಿದು? ಪೊಲೀಸ್ನವ್ರಂದ್ರೆ ಏನು ಅಂತ ತಿಳ್ಕೊಂಡಿದ್ರ? ಬರೀ ಹೊಡಿದು ಬಿಡಿದ ಅಂತ ಅರ್ಥನ? ಟ್ರಾನ್ಸ್ಫರ್ ಆಗಿ ಊರಿಗೆ ಬಂದು ಮೊದಲೇ ದಿನ ಇಷ್ಟೊಂದು ಕೋಲಾಹಲನ? ಅವ್ರು ಯಾರು ಗೊತ್ತೇನ್ರಿ? ಇವತ್ತಿನ ರೂಲಿಂಗ್ ಪಾರ್ಟಿ ವರ್ಕರ್. ಅವನನ್ನು ಹೊಡೆದಿದ್ದೀರಾ? ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಿದ್ರಾ ಅಂತ ರಾಜಕಾರಣಿಗಳು ಫೋನ್ ಮಾಡಿ ಸಿಕ್ಕಾಪಟ್ಟೆ ಬೈತಿದ್ದಾರೆ. ನಿಮ್ಮಂಥವರಿಂದ ಜನರಿಗೆ ಪೊಲೀಸ್ನವರು ರಕ್ಷಕರಲ್ಲ, ರೌಡಿಗಳನ್ನೋ ಭಾವನೆ ಬಂದಿದೆ. ಅವರನ್ನು ತಲೆ ಬಾಲ ಇಲ್ದಂಗೆ ಹೊಡೆದು ಲಾ ಅಂಡ್ ಆರ್ಡರ್ನ ಕೈಯಲ್ಲಿ ತೋಬೇಕಂತ ಮಾಡಿದ್ರ? ಏನಂತಾರೆ ಅದಕ್ಕೆ ಹೇಳಿ? ಏನ್ ಹೇಳಿ ಸರ್, ಒಬ್ಬ ರಾಜಕೀಯ ನಾಯಕನ ಟೆಲಿಫೋನ್ ಕಾಲ್ನಿಂದ ನಮ್ಮ ಲಾ ಅಂಡ್ ಆರ್ಡರ್ ಲಾ ಕದಲ್ತಾ ಇದೆ. ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸ್ನವ್ರನ್ನೇ ಈ ಬೀದಿ ನಾಯಿಗಳು ಹೊಡೆಯೋ ಸ್ಥಿತಿ ಬಂದಿದೆ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಪೊಲೀಸ್ನವ್ರಿಗೆ ರಕ್ಷಣೆ ಕೊಡ್ಲಿಲ್ಲ ಅಂದ್ಮೇಲೆ ಜನಸಾಮಾನ್ಯರಿಗೆ ಎಲ್ಲಿದೆ ಸರ್ ರಕ್ಷಣೆ? ಇದೇ ರೀತಿ ಆದ್ರೆ ಪೊಲೀಸ್ನವ್ರು ಪೊಲೀಸ್ ಕೆಲಸ ಮಾಡೋದು ಬಿಟ್ಟು ಮತ್ತೇನಾದ್ರೂ ಮಾಡ್ಬೇಕಾಗುತ್ತೆ. ಇಂಥ ನನ್ನ ಮಕ್ಕಳನ್ನ ಬೆಂಡೆತ್ತಿ ಮೂಳೆ ಮುರಿದು ನಾಲೆ ಕಿತ್ತು ನರ ಕತ್ತರಿಸಿ ಪವರ್ ಇಲ್ಲಾಗ ಮಾಡ್ಬೇಕು. ಇವತ್ತು ಜನಸಾಮಾನ್ಯರು ಪೊಲೀಸ್ನವ್ರನ್ನ ಕಂಡ್ರೆ ತಿಗಣೆ ಮರಿಗಳು ಗಜ್ಜಿ ನಾಯಿಗಳು ಅಂತ ಯಾಕಂತಾರೆ ಗೊತ್ತಾ ಸರ್? ಯಾಕಂತಾರೆ ಗೊತ್ತಾ? ಇಂಥ ನನ್ನ ಮಕ್ಕಳಿಂದ ನಮ್ ಪವರ್ ನಮಗೆ ಕೊಡಿಸಿ ಸರ್. 24 ಗಂಟೆ ಒಳಗೆ ವಿದಿನ್ 24 ಅವರ್ಸ್ ರಾಮರಾಜ್ಯ ಬರುತ್ತೆ. ಈ 2 ವರ್ಷದಲ್ಲಿ ನಾನು 6 ಸಲ ಟ್ರಾನ್ಸ್ಫರ್ ಆಗಿದ್ದೀನಿ. ಯಾಕೆ ಗೊತ್ತಾ ಸರ್? ನನ್ನ ಡ್ಯೂಟಿನ ನಾನು ಸಿನ್ಸಿಯರ್ ಆಗಿ ಮಾಡ್ತಾ ಇರೋದೇ ನಾನು ಮಾಡ್ತಾ ಇರೋ ಅಫೆನ್ಸ್. ಈ ಅಫೆನ್ಸ್ ಸರ್ಕಾರ ನಾನು ಕೊಡ್ತಾ ಇರೋ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಈ ಟ್ರಾನ್ಸ್ಫರ್ ನ ಒಂದೇ ಒಂದು ಅಸ್ತ್ರನ ನಮ್ಮಂತ ಆಫೀಸರ್ಸ್ ಮೇಲೆ ಪ್ರಯೋಗ ಮಾಡದೇ ಇದ್ರೆ ರಾತ್ರಿ 12 ಗಂಟೆಯಲ್ಲಿ ನಿರ್ಭಯವಾಗಿ ಹೆಣ್ಣುಮಕ್ಕಳು ಬೀದಿಯಲ್ಲಿ ಓಡಾಡುವಂತ ವಾತಾವರಣ ಸೃಷ್ಟಿಯಾಗುತ್ತೆ. ಬಟ್ ಸರ್, ನನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ಆದ್ರೆ ನಾನು ಮಾತ್ರ ನನ್ನ ಕರ್ತವ್ಯಕ್ಕೆ ದ್ರೋಹ ಬಗೆಯಲ್ಲ. ರಕ್ತ ಬೀಜಾಶುರ ತರ ಹುಟ್ಟಾ ಇರ್ತೀನಿ, ತ್ರಿವಿಕ್ರಮನಾಗಿ ಬೆಳಿತಾನೆ ಇರ್ತೀನಿ. ಹಾ, ಇಷ್ಟು ಹೇಳಿದ ಮೇಲೂ ನಾನು ಮಾಡಿದ ತಪ್ಪು ಅನ್ಸಿದ್ರೆ ನೀವು ನನ್ನ ಸಸ್ಪೆಂಡ್ ಮಾಡ್ಬೋದು, ಟ್ರಾನ್ಸ್ಫರ್ ಆದ್ರೂ ಮಾಡಿಸ್ಬೋದು. ಮಿಸ್ಟರ್ ಅರ್ಜುನ್, ನಾನು ನಿಮ್ಮನ್ನು ವಾರ್ನ್ ಮಾಡಕ್ಕಂತ ಬಂದೆ, ಆದ್ರೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಮಾದರಿ ಆಗಿದ್ದೀರಾ. ಕೆಬಿಡ ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀನಿ. This is also to reassure you of the best of our services within our capacity. ನಮಸ್ಕಾರ. ಏನ್ ವಿಷಯ? ಮೇಡಮ್, ಈ ಸರ್ಕಾರ ಬಂದಾಗ್ಲಿಂದಾನು ನಾವು ನಿಮ್ಮ ಹತ್ರ ಬರ್ತಾನೆ ಇದೀವಿ, ನಮ್ಮ ಮನವಿಗಳನ್ನ ಒಪ್ಪಿಸ್ತಾನೆ ಇದೀವಿ, ಆದ್ರೂ ನಮ್ ಕಷ್ಟ ತೀರ್ತಾನೆ ಇಲ್ಲ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅದೇ ಮೇಡಮ್, ಶ್ರೀರಾಮ್ಪುರದಲ್ಲಿ ನಡೀತಿರೋ ರೌಡಿಗಳ ಕಾಟದ ಬಗ್ಗೆ. ರೋಡ್ ನಲ್ಲಿ ಹೆಣ್ಮಕ್ಳು ಓಡಾಡೋ ಹಾಗೆ ಇಲ್ಲ ಮೇಡಮ್. ಹೆಣ್ಮಕ್ಳೆಂತಾಯೇ, ಗಂಡಸರು ಓಡಾಡಂಗಿಲ್ಲ, ಪ್ರತಿನಿತ್ಯ ಭಯ. ನಮಸ್ಕಾರ. ನಮಸ್ಕಾರ. ಏನ್ ಮತ್ತದೇ ಪ್ರಾಬ್ಲಮಾ? ನೋಡಿ, ನಿಮ್ ಡಿಪಾರ್ಟ್ಮೆಂಟ್ ಇದ್ದು ಏನು ಕೆಲಸ ಆಗ್ತಾ ಇಲ್ಲ. ಏನ್ ಮಂತ್ರಿಗಳು, ರೂಲಿಂಗ್ ಪಾರ್ಟಿಯಲ್ಲಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನೀವೇ ಹೀಗೆ ಮಾತಾಡ್ತಿರಲ್ಲ? ಅದಕ್ಕೆ ಅಧಿಕಾರ ಬಿಟ್ಟು ಜನಗಳಿಗೋಸ್ಕರ ಮತ್ತೆ ಬೀದಿಗಿಳಿಯೋಣ ಅಂತಿದ್ದೀನಿ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ.
ಹಾಗೇನಾದ್ರೂ ಆದ್ರೆ ನಾವೇ ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಾಗತ್ತೆ. ಹಾ ನೋಡಿ, ನೀವಿನ್ ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ. ನಿಮ್ಮ ಏರಿಯಾಕ್ಕೆ ಒಬ್ಬ ಒಳ್ಳೆ ಆಫೀಸರ್ನ ಪೋಸ್ಟ್ ಮಾಡಿದ್ದೇನೆ. ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ, ಧೈರ್ಯದಿಂದ ಇರ್ಬೋದು. ಆಯ್ತಾ? ಇನ್ಮೇಲೆ ನಿಮ್ಗೆ ಏನು ತೊಂದರೆ ಆಗ್ದಂಗ್ ನಾವು ನೋಡ್ಕೋತೀವಿ. ಧೈರ್ಯವಾಗಿ ಹೋಗಿ. ನಮಸ್ಕಾರ. ಮೇಡಮ್, ಪೋಸ್ಟ್ ಮೇಡಮ್. ಏ ಕೃಷ್ಣ, ಸ್ವಲ್ಪ ಕಾಫಿ ತೊಗೊಂಬಾರೋ. ಪೇಪರ್ನಲ್ಲಿ ಪ್ರಕಟವಾದ ನಿಮ್ಮ ಊಹೆ ಸತ್ಯ. ಜಿಲ್ಲಾಧಿಕಾರಿ ಸತ್ಯಮೂರ್ತಿಯವರ ಸಾವು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ದಯವಿಟ್ಟು ತನಿಖೆ ನಡೆಸಿ. ಹೇಳ್ಕೊಡು ನೋಡೋಣ. ಸಿಗ್ನೇಚರ್ ಇಲ್ಲ, ಫ್ರಾಮ್ ಅಡ್ರೆಸ್ ಇಲ್ಲ. ಕಾಗದ ಎಲ್ಲಿಂದ ಬಂದಿದೆ ಅಂತ ನೋಡ್ರಿ. ಅದೇ ಗೊತ್ತಾಗ್ತಾ ಇಲ್ಲ ಅಂತೀನಿ. ಅಂದ್ರೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಬಹುಶಃ ಅದು ನಡೆದಾಗ ಯಾರು ನೋಡಿರಬಹುದು. ಎದುರಿಗೆ ಬಂದು ಹೇಳಕ್ಕಾಗದೆ ಈ ರೀತಿ ಪತ್ರ ಬರೆದಿರ ಅಂತ ಅನ್ಸುತ್ತೆ. ಏನಂತಿ ಭಾರತಿ? ಅದು ನನಗೆ ಯಾಕೆ ಬರಿಬೇಕು? ನೀನ್ ತಾನೇ ವಿಷಯನ ಅಸೆಂಬ್ಲಿಯಲ್ಲಿ ಕೆದಕ್ತಾ ಇರೋದು. ಯಾರೋ ಪೇಪರ್ನಲ್ಲಿ ನೋಡಿರಬಹುದು. ಡೋಂಟ್ ವರಿ, ಸತ್ಯ ಇವತ್ತಿಲ್ಲ ನಾಳೆ